ನೀವ್ ಯಾರಾದ್ರೂ ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ? ಹಾಗಾದ್ರೆ ನೀವು ದೇವಸ್ಥಾನದ ಹತ್ರ ನೋಡ್ಲೇಬೇಕಾದಂತ ಪ್ಲೇಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಂಗೆ ನಮ್ಮ ಪೇಜ್ ನ ಮರೀದೆ ಫಾಲೋನು ಮಾಡ್ಕೊಳ್ಳಿ. ಮೊದಲು ಬೆಳಿಗ್ಗೆ ಬೇಗ ಎದ್ದು ತುಂಗಭದ್ರಾ ನದಿಯಲ್ಲಿ ಸನ್ ರೈಸ್ ನ ನೋಡ್ಕೊಂಡು ಅಲ್ಲೇ ಸ್ನಾನ ಮಾಡ್ಕೊಂಡು 6 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ರಾಯರ ದರ್ಶನ ಪಡ್ಕೊಳ್ಳಿ. ಅದಾದ್ಮೇಲೆ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಇರುತ್ತೆ, ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿಂದ ಪ್ರಸಾದಾಲಯಕ್ಕೆ ಹೋಗಿ ಅನ್ನ ಪ್ರಸಾದನ ಮಾಡ್ಕೊಳ್ಳಿ. ಆಮೇಲೆ 500 ಮೀಟರ್ ದೂರದಲ್ಲಿ ನಿಮ್ಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ನೋಡ್ಕೊಂಡು ಪಕ್ಕದಲ್ಲೇ ಒಂದ್ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಪಾದ ಇರುತ್ತೆ, ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ದೇವಸ್ಥಾನ ಪಕ್ಕದಲ್ಲೇ ನಿಮ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಮರೀದೆ ಪರಿಮಳ ಪ್ರಸಾದ ಕೌಂಟರ್ ಅಲ್ಲಿ ಪ್ರಸಾದನ ತಗೊಳ್ಳಿ. ಅದಾದ್ಮೇಲೆ ಈವ್ನಿಂಗ್ 6 ಗೆ ಸನ್ಸೆಟ್ ಟೈಮ್ ಅಲ್ಲಿ ದೇವಸ್ಥಾನ ನೋಡಕ್ಕೆ ಪಳಪಳ ಅಂತ ಮಿಂಚ್ತಿರುತ್ತೆ. ಅದನ್ನ ನೋಡ್ಕೊಂಡು 7 ಗಂಟೆಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಆನೆ ರಥ, ಬೆಳ್ಳಿ ರಥ, ಬಂಗಾರ ರಥ ಅಂತ 5 ತರ ರಥ ಇರ್ತವೆ. ಅದರಲ್ಲಿ ದೇವರನ್ನ ಕೂರಿಸಿ ದೇವಸ್ಥಾನನ ರೌಂಡ್ ಬರ್ತಾರೆ. ನೋಡಕ್ಕಂತೂ 2 ಕಣ್ ಸಾಲಲ್ಲ, ಅಷ್ಟೊಂದು ಸಖತ್ತಾಗಿರುತ್ತೆ, ಮಿಸ್ ಮಾಡ್ಲೇಬಾರ್ದು. ಅದನ್ನ ಮುಗಿಸ್ಕೊಂಡು 8 ಗಂಟೆಗೆ ಅನ್ನದಾನ ಇರುತ್ತೆ. ಅದರಲ್ಲಿ ಅವ್ರು ಹಾಕೋ ಬಿಸಿಬೇಳೆ ಬಾತ್ ಅಂತೂ